ದೇರ್ ಈಸ್ ಒನ್ ಫಂಡಮೆಂಟಲ್ ಕ್ವಶನ್ ಐ ವಾಂಟ್ ಟು ಆಸ್ಕ್ ಯು ಆ್ಯಂಡ್ ಆಲ್ ದ ಆಡಿಯನ್ಸ್. ಮೊನ್ನೆ ಮೈಕ್ರೋಸಾಫ್ಟದ 50ನೇ ಬರ್ತ್ಡೇ ಆಯಿತು. ಈ 50 ವರ್ಷದೊಳಗೆ ಎಷ್ಟು ಸರಿ ಅವ್ರದ್ದು ಇಂಟರ್ವ್ಯೂ ಪ್ರಾಸೆಸ್ ಚೇಂಜ್ ಮಾಡ್ಯಾರ ಹೇಳ್ರಿ, ಗೆಸ್ ಮಾಡಿರಿ, ಸುಮ್ಮ ಒಂದು ನಂಬರ್ ಗೆಸ್ ಮಾಡಿರಿ ನೋಡು. ಸೊ 50 ವರ್ಷ ಅಂದ್ರೆ ಸರ್ ಫ್ರಮ್ ಮೈಕ್ರೋಸಾಫ್ಟ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನ ಅಂದ್ರೆ ಲೈಕ್ ಮಲ್ಟಿಪಲ್ ಟೈಮ್ಸ್ ಭಾಳಷ್ಟು ಸಲ ಚೇಂಜ್ ಆಗಿರ್ಬೋದು ಅನ್ಸತ್ತೆ ಸರ್ ಹೈರಿಂಗ್ ಪ್ರೊಸೀಜರ್. ಯಾಕಂದ್ರೆ ಟೆಕ್ನಾಲಜಿ ಇವಾಲ್ವ್ ಆದಂಗೆ ಪ್ರೊಸೆಸ್ಸು ಚೇಂಜ್ ಆಗತ್ತೆ ಅನ್ಸತ್ತೆ ರೀ. ಹೊಸ ಟೂಲ್ಸ್ ಬಂದಾವ, ಹೊಸ ಟೂಲ್ಸ್ ಬಂದಾವ. ಆಫ್ ಕೋರ್ಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ದ ಕೋರ್ ಇಂಟರ್ವ್ಯೂಯಿಂಗ್ ಟೆಕ್ನಿಕ್ ಆ್ಯಂಡ್ ರೌಂಡ್ಸ್ ಏನದಾವಲ್ಲ ಅವು ಏನೂ ಚೇಂಜ್ ಆಗಿಲ್ಲ. ಯಾಕೆ ಹಿಂಗಾಗ್ತಿದೆ? ಯಾಕೆ ನಾಟ್ ಜಸ್ಟ್ ಮೈಕ್ರೋಸಾಫ್ಟು, ಗೂಗಲ್ಲು, ಅಮೆಝಾನು, ಸುಮಾರು ಪ್ರಾಡಕ್ಟ್ ಕಂಪ್ನಿದು ಅವ್ರದ್ದು ಇಂಟರ್ವ್ಯೂ ಪ್ರೊಸೆಸ್ದು ಕೋರ್ ಜಿಸ್ಟ್ ಏನಿದೆ, ಟೆಕ್ನಿಕ್ ಏನಿದೆ ಅದೇನೂ ಚೇಂಜ್ ಆಗಿಲ್ಲ. ಆಮೇಲೆ ಈ ಪ್ರಾಡಕ್ಟ್ ಕಂಪ್ನಿ ಒಳಗೆ ಕೋಡಿಂಗ್ ಲ್ಯಾಂಗ್ವೇಜ್ ನೀವು ಎದ್ರಾಗ ಪ್ರೋಗ್ರಾಮ್ ಬರೀತೀರಿ ಅನ್ನೋದು ಮ್ಯಾಟ್ರ್ ಆಗಂಗಿಲ್ಲ ರೀ ಅಮಿತ್. ನೀವು ಸಿದಾಗ ಬರೀರಿ, ಸಿ ಶಾರ್ಪ್ನಾಗ ಬರೀ, ಜಾವಾದಾಗ ಬರೀರಿ, ಕೊಟ್ಲಿಂದಾಗ ಬರೀರಿ, ಸ್ವಿಫ್ಟ್ನಾಗ ಬರೀರಿ, ರಿಯಲಿ ಡಸ್ ನಾಟ್ ಮ್ಯಾಟರ್. ಸೊ ಇವ್ರು ಏನು ಮಾಡ್ತಾರೆ ರೀ, ಕೋಡಿಂಗ್ ಬರ್ತೈತೆ ನೋಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ ನೋಡ್ತಾರೆ, ಡೇಟಾ ಸ್ಟ್ರಕ್ಚರ್ಸ್ ನೋಡ್ತಾರೆ, ಡೇಟಾಬೇಸ್ ಸಿಸ್ಟಮ್ಸು, ನೆಟ್ವರ್ಕಿಂಗು, ಸಿಸ್ಟಮ್ ಡಿಸೈನ್ ಆ್ಯಂಡ್ ಆರ್ಕಿಟೆಕ್ಚರ್, ಆಮೇಲೆ ಕಮ್ಯುನಿಕೇಷನ್. ಇಷ್ಟು ಸ್ಕಿಲ್ಲನ್ನು ಅವರು ಮೊದಲು ನೋಡ್ತಿದ್ರು, ಈಗಲೂ ನೋಡಾಕ್ತಾರೆ. ಆದರೆ ಮೊದಲು ಏನಿರ್ಬೋದು, ಕೋಡಿಂಗ್ದಾಗ ಅವಾಗೆಲ್ಲ C++ನೇ ಬರಿತಿರ್ಬೋದು, ಈಗ ಅದನ್ನು ಜಾವಾದಾಗ ಬರಿತಿರ್ಬೋದು ಅಥವಾ ಸಿ ಶಾರ್ಪ್ನಾಗ ಬರಿತಿರ್ಬೋದು. ಆ್ಯಂಡ್ ಇಟ್ ರಿಯಲಿ ಡಸ್ ನಾಟ್ ಮ್ಯಾಟರ್. ಸೊ VTU ಸಿಲೆಬಸ್ನಾಗ ಇವೆಲ್ಲ ಸಬ್ಜೆಕ್ಟ್ ಅದಾವ್ರಿ ಅಮಿತ್. ಡೇಟಾಬೇಸ್ ಸಿಸ್ಟಮ್ಸು ಇದೆ, ಆಪ್ರೇಟಿಂಗ್ ಸಿಸ್ಟಮ್ ಇದೆ, ನೆಟ್ವರ್ಕಿಂಗ್ ಇದೆ, ಸಿಸ್ಟಮ್ ಡಿಸೈನ್ ಇದೆ, ಕೋಡಿಂಗ್ ಲ್ಯಾಂಗ್ವೇಜಸ್ ಅದಾವ, HTML CSS ಇದೆ, ಸರ್ವಿಸಸ್ ಮಾಡಬೇಕಂತಿದೆ. VTU ಸಿಲೆಬಸ್ ಈಸ್ ಕರೆಕ್ಟ್.